ಸಂಪೂರ್ಣವಾದ ನಂಬಿಕೆಯ ಅರ್ಥ ಏನಂದರೆ, ನನಗೆ ಯೇಸು ಸ್ವಾಮಿ ಏನು ಹೇಳ್ತಾರೋ, ಯಾವುದೇ ಸಂದರ್ಭ, ಅದು ಯಾವುದೇ ಒಂದು ವಿಚಾರವಾಗಿರ್ಬೋದು, ಯಾವುದೇ ಒಂದು ವಿಷಯದಲ್ಲಿರ್ಬೋದು, ಸೇವೆಯಲ್ಲಿರ್ಬೋದು, ನಮ್ಮ ವೈಯಕ್ತಿಕ ಜೀವನದಲ್ಲಿರ್ಬೋದು, ಯೇಸು ಸ್ವಾಮಿ ಏನು ಹೇಳ್ತಾರೋ ಅದನ್ನು ನಾವು ಸಂಪೂರ್ಣವಾಗಿ ಕೇಳಬೇಕಂತೆ, ಸಂಪೂರ್ಣವಾಗಿ ಅದನ್ನು ನಾವು ಪಾಲಿಸಬೇಕು. ಇದು ಸಂಪೂರ್ಣ ನಂಬಿಕೆಯ ಒಂದು ಅರ್ಥ. ಆಮೇಲೆ ನಾವು ದುಃಖದಲ್ಲಿದ್ದೇವೆ, ಅದರ ವಾಕ್ಯ ಹೇಳ್ತೆ ಸಂತೋಷವಾಗಿರಿ ಅಂತ. ಹೆಂಗೆ ಸಾಧ್ಯ ಸಂತೋಷವಾಗಿರೋಕ್ಕೆ? ಅದರ ವಾಕ್ಯ ಹೇಳ್ತೀನಿ ಸಂತೋಷವಾಗಿರಿ ಅಂತ. ನಿಮ್ಮನ್ನು ಬಲಪಡಿಸುವ ಆತನು ಕೂಡ ಯೇಸು ಕ್ರಿಸ್ತನೇ. ಆ ಸಂತೋಷವನ್ನು ಹುಡುಕಿಕೊಂಡು ನಾವು ವಾಕ್ಯದ ಕಡೆಗೆ ಹೋಗಬೇಕು. ಯಾಕೆಂದರೆ ಅವರ ಒಂದು ಪ್ರಸನ್ನತೆಯಲ್ಲಿ, ಕೀರ್ತನೆ 16ನೇ ಅಧ್ಯಾಯದಲ್ಲಿ ಏನು ಹೇಳುತ್ತೆ, ಆತನ ಪ್ರಸನ್ನತೆಯಲ್ಲಿ ಸಂಪೂರ್ಣ ಸಂತೋಷ. ಅದೇ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಮುಂದೆ ಎಲ್ಲ ಸಂದರ್ಭಗಳಲ್ಲೂ ಮೊಟ್ಟ ಮೊದಲನೇ ಪ್ರಯಾರಿಟಿಯನ್ನು ನಾವು ವಾಕ್ಯಕ್ಕೆ ಕೊಡೋಣ, ಪ್ರಾರ್ಥನೆಗೆ ಕೊಡೋಣ. ಬಗ್ಗೆ ಪ್ರಾರ್ಥನೆ ಮಾಡ್ತೀವೋ, ನಾವೇನು ಮಾಡ್ತೀವೋ ದೇವರು ಅದನ್ನು ನಮ್ಮ ಜೀವಿತದಲ್ಲಿ ಮಾಡ್ತಾರೆ ಅನ್ನೋ ಒಂದು ಗಟ್ಟಿ ಒಂದು ಫೇತ್ ನಮಗೆ ಇರಬೇಕು. ಸೊ ದೇವರು ಶಕ್ತಿಶಾಲಿಯಾದ ದೇವರು, ಆತನು ಸರ್ವಶಕ್ತನಾದ ದೇವರು ಅಂತ ನಾವು ಪ್ರತಿ ಸಾರಿ ಪ್ರಾರ್ಥನೆ ಮಾಡುವಾಗ ಅಥವಾ ಬೈಬಲ್ ಓದುವಾಗ ನಾವು ಅರ್ಥ ಮಾಡ್ಕೊಳ್ತೀವಿ.